ಅಧ್ಯಾಯ 29. ಕೃಷ್ಣೇಗೌಡನ ತಾಪತ್ರಯ ಅವನಿಗಲ್ಲದೆ ಬೇರೆ ಯಾರಿಗೂ ಅರ್ಥ ಆಗುವಂತಿರಲಿಲ್ಲ. ಅವನು ದೆವ್ವದ ಕಾಟ, ಮನೆ ಮೇಲೆ ಕಲ್ಲು ಬೀಳ್ತವೆ ಎಂದು ಹೇಳಿದ್ರೆ, ಕೇಳಿದವರು ನಾಲ್ಕಾರು ಕಲ್ಲು ಮನೆ ಮೇಲೆ ಬಿದ್ದರೆ ಆಗೋದೇನು ಮಹಾ ಎಂದು ಯೋಚಿಸಿ, ತಮ್ಮ ಕುತೂಹಲ ತಣಿಸಲು ಅವನ ಮನೆಗೆ ಭೇಟಿ ಕೊಟ್ಟು, ಅಲ್ಲಿ ಕಾಯುತ್ತಾ, ದೆವ್ವದ ಕಾಟದ ಬಗ್ಗೆ ತಮಗೆ ತಿಳಿದ ಕಥೆಗಳನ್ನ ಇತರರು ಏನು ತಿಳಿಯುತ್ತಾರೆ ಅನ್ನೋ ಜವಾಬ್ದಾರಿ ಸ್ವಲ್ಪವೂ ಇಲ್ಲದೆ ಒದರುತ್ತಾ ಕುಳಿತಿರ್ತಿದ್ರು. ಮಂಗನಂತೆ ಕುಳಿತು ಮನೆ ಮೇಲೆ ಗಳಗಳ ಏನು ಉರುಳಿ ಸದ್ದಾದ್ರೂ ಹೊರಗೋಡಿ ಒಂದು ನಾಟಕೀಯ ವಾತಾವರಣವನ್ನ ಅವನ ಮನೆಯೊಳಗಡೆ ಸೃಷ್ಟಿ ಮಾಡಿಟ್ಟಿದ್ರು. ಬಂದವರಿಗೆಲ್ಲ ಕಾಫಿ ಟೀ ಕೊಟ್ಟು ಸತ್ಕರಿಸಿ ಕೃಷ್ಣೇಗೌಡನ ಹೆಂಡತಿ ಸೀತಮ್ಮನಿಗೆ ಕಿರಿಕಿರಿ ಆರಂಭವಾಯಿತು. ಇದರೊಡನೆ ಅವರೆಲ್ಲರ ಮಾತುಗಳಿಂದ ತಮ್ಮ ಮನೆ ಹಿಂದಿನ ಬಯಲಿನಲ್ಲಿ ಗೋಸಾಯಿಗಳು ಬಂದು ಬೀಡು ಬಿಟ್ಟಿದ್ದಾರೆ ಅನ್ನೋ ಸುದ್ದಿ ತಿಳಿದ ಕೂಡಲೇ ಇನ್ನಷ್ಟು ಗೋಪ ರೇಜಿಗೆಗಳು ಆರಂಭವಾದವು. ಆಕೆಗೆ ತನ್ನ ಗಂಡನ ವರ ಚಾಳಿಗಳೆಲ್ಲ ಚೆನ್ನಾಗಿ ತಿಳಿದಿದ್ವು. ತನಗೆ ಒಂದು ಹೆಣ್ಣು ಮಗುವಿನ ಅನಂತರ ಒಂದು ಮಗುವೂ ಆಗದಿದ್ದಕ್ಕೆ ಗಂಡ ದಾರಿಯಲ್ಲಿ ಹೋಗುವ ಯಾವ್ಯಾವ ಶನಿ ಮುಂಡ್ಯರ ಜೊತೆ ಎಲ್ಲ ಮಲಗುವುದಕ್ಕೆ ಕಾರಣವೆಂದು ದೃಢವಾಗಿ ನಂಬಿದ್ಲು. ಅವಳಿಗೆ ಇನ್ನಷ್ಟು ಮಕ್ಕಳಾಗಿದ್ರೆ ತನ್ನ ಗಂಡನ ಚಾಳಿಗಳ ಬಗ್ಗೆ ಹೆಚ್ಚು ಚಿಂತಿಸುತ್ತಿರಲಿಲ್ಲ. ಏಕೆಂದರೆ ಮಲೆನಾಡಿನ ಗೌಡ್ರೆಲ್ಲ ಮೂರ್ನಾಲ್ಕು ಹೆಂಡರನ್ನ ಕಟ್ಕೊಂಡು ಮನೆಯೆಲ್ಲ ಕುರುಕ್ಷೇತ್ರ ಮಾಡುತ್ತಿದ್ದುದು ಹಿಂದೆ ಸರ್ವೇ ಸಾಧಾರಣವಾಗಿತ್ತು. ಸದ್ಯಕ್ಕೆ ಕೃಷ್ಣಪ್ಪ ಹೆಂಗಸರನ್ನ ಮನೆಯೊಳಗೆ ಇಟ್ಟುಕೊಳ್ಳದೆ ಇರೋದು ಅವಳ ಪಾಲಿಗೆ ಒಂದು ಮಹತ್ವದ ಸಾಮಾಜಿಕ ಸುಧಾರಣೆಯಾಗಿತ್ತು. ಆದರೂ ಅವಳಿಗೆ ಕೃಷ್ಣಪ್ಪ ಕಸ ಹೆರಕುವ ದರ್ವೇಶಿಗಳ ಜೊತೆಯೆಲ್ಲ ಮಲಗಲು ಮನಸ್ಸು ಮಾಡಿರುವುದು ತನ್ನ ಸ್ತ್ರೀತ್ವಕ್ಕೆ ಕಳಂಕ ತಂದಿದೆ ಎಂಬ ಕಿರಿಕಿರಿ ಮಾತ್ರ ಇತ್ತು. ಕೃಷ್ಣಪ್ಪ ಗೋಸಾಯಿಗಳಿಗೆ ಅಲ್ಲೇ ಮನೆದಳ ಕೊಡಿಸಲು ಯೋಚಿಸುತ್ತಿದ್ದಾನೆಂದು ಮನೆಗೆ ಬಂದವರ ಮಾತಿನಿಂದ ತಿಳಿದ ಮೇಲಂತೂ ಅವಳ ರೇಜಿಗೆ ಜುಗುಪ್ಸೆಗಳು ಭುಗಿಲೆದ್ದುವು. ಮನಸ್ಸಿನಲ್ಲಿ ಒಮ್ಮೆ ಗುಮಾನಿ ಶುರುವಾದರೆ ಯಾವಾಗಲೂ ಹಾಗೆ. ಕೃಷ್ಣಪ್ಪನ ಹಾವಭಾವ, ಚಟುವಟಿಕೆ, ಮಾತುಕತೆ ಪ್ರತಿಯೊಂದೂ ಅವನು ಆದರಕ್ಕೆ ನಡೆಸುತ್ತಿರುವ ಗುಪ್ತ ಸಂಚುಗಳಂತೆಯೇ ಕಾಣತೊಡಗಿದವು. ಸಕಲ ವ್ಯವಹಾರಗಳನ್ನು ಆದರವನ್ನೇ ಗುರಿಯಾಗಿದ್ದುಕೊಂಡು ನಡೆಸುವ ದುರಾತ್ಮನಂತೆ ಕೃಷ್ಣಪ್ಪ ಆಕೆ ಕಾಣತೊಡಗಿದ. ಹಾಗಾಗಿ ತನ್ನ ಗಂಡ ಏತಿ ಅಂದರೆ ಇವಳು ಪ್ರೇತಿ ಎನ್ನುವ ಸ್ಥಿತಿ ತಲುಪಿದ್ಲು. ಗಂಡ ಹೆಂಡ್ರಿಯಲ್ಲಿ ಯಾರೊಬ್ಬರು ಚಿತ್ತ ವಿಕಾರಕ್ಕೊಳಗಾದರೂ ಆ ಸಂಸಾರ ಮುನ್ನಡೆಯುವುದು ಕಷ್ಟವಾಗುತ್ತದೆ. ಇನ್ನು 108 ತಾಪತ್ರಯಗಳ ಗೋಜಲಿನಲ್ಲಿ ಸಿಕ್ಕಿಕೊಂಡಿದ್ದ ಕೃಷ್ಣಪ್ಪನ ಸಂಸಾರದ ಕಥೆಯಂತೂ ಹೇಳುವುದೇ ಬೇಡ. ಮನೆ ಒಂದು ದುಸ್ಸಾಧ್ಯವಾದ ಕುರುಕ್ಷೇತ್ರವೇ ಆಗಿ ಪರಿಣಮಿಸಿತು. ಸಿಟ್ಟಿನ ಭರದಲ್ಲಿ ಯಾರಿದ್ದಾರೆ ಯಾರಿಲ್ಲ ಎಂದು ಸಹ ನೋಡದೆ ಗಂಡ ಹೆಂಡತಿ ಇಬ್ಬರು ಮಾತಿನ ಮಾರಾಮರಿಯಲ್ಲಿ ನಿರತರಾಗತೊಡಗಿದರು. ಸೀತಮ್ಮನ ಸಿಟ್ಟಿಗೆ ಸಿಕ್ಕು ಪಾತ್ರೆಗಳೆಲ್ಲ ಚಕ್ಕು ಬಿದ್ದುವು. ಇಂಥದೊಂದು ಕೌಟುಂಬಿಕ ವಾತಾವರಣದಲ್ಲಿ ಮಗಳು ಜಯಂತಿ ಬೆಳೆಯುತ್ತಾ ರೂಪುಗೊಳ್ಳುತ್ತಾ ಯೌವನಕ್ಕೆ ಪಾದಾರ್ಪಣೆ ಮಾಡಿದ್ಲು. ಅವಳು ಸುಂದರಿ ಎನ್ನುವುದರ ಬಗ್ಗೆ ಇತರರಿಗೂ ಅವಳಿಗೂ ಅನುಮಾನವಿರಲಿಲ್ಲ. ಆದರೆ ಅವಳಿಗೆ ಕಾಡುತ್ತಿದ್ದ ಪ್ರಶ್ನೆ ಅಂದರೆ ತಾನು ಸುಂದರಿಯಾದರೆ ಯಾಕೆ ಯಾರೂ ತನ್ನನ್ನು ಪ್ರೀತಿಸುತ್ತಿಲ್ಲ ಎಂಬುದು. ಹಿಂದಿನ ಕಾಲದ ಸುಂದರಿಯರನ್ನ ರಾಜ್ಕುಮಾರರೋ ಅಥವಾ ಮತ್ಯಾರೋ ಕುದುರೆ ಮೇಲೆ ಹೊತ್ಕೊಂಡು ಹೋಗುತ್ತಿದ್ದರಂತಲ್ಲ. ಹಾಗಾದರೆ ತಾನು ಸುಂದರಿಯಾದರೆ ತನ್ನ ಬಗ್ಗೆ ಯಾಕೆ ಇನ್ನೂ ಆ ಸಾಹಸ ಮಾಡಿಲ್ಲ? ಈ ಕಾಲೇಜ್ ಹುಡುಗರಿಗೆ ಯಾರಾದರೂ ಒಂದೊಂದು ಕುದುರೆಯನ್ನಾದರೂ ಕೊಡಿಸ್ಬಾರ್ದಿತ್ತೆ? ಸುಮ್ಮನೆ ಬಾಡಿಗೆ ಸೈಕಲ್ ತುಳಿಯುತ್ತಾ ತಿರುಗ್ತಾರಲ್ಲ ಎಂದ್ಕೊಳ್ತಿದ್ಲು. ಕಾಲೇಜ್ ಫಂಕ್ಷನಲ್ಲಿ ಶ್ಯಾಮಲ ಎದ್ದು ಹುಡುಗರ ಪರವಾಗಿ ಪ್ರಶ್ನೆ ಕೇಳುತ್ತೇನೆಂದು ಹೇಳಿದಾಗ ಮೊದಲು ಜಯಂತಿಗೆ ಎದೆ ದಸಕ್ಕೆಂದಿತ್ತು. ಇದೊಂದು ಭಯಂಕರ ದುಸ್ಸಾಹಸದಂತೆ ಕಂಡಿತು ಅವಳಿಗೆ. ಏಕೆಂದರೆ ಬಹಿರಂಗದಲ್ಲಿ ಹುಡುಗರನ್ನು ಹುಡುಗಿಯರೆಲ್ಲ ತಮ್ಮ ವೈರಿಗಳೆಂದಲೇ ನೋಡುತ್ತಿದ್ರು. ಹುಡುಗರ ಕಡೆಗೆ ಅವರು ನೋಡುತ್ತಿದ್ದರಾದರೂ ಹುಡುಗರು ಅವರತ್ತ ತಿರುಗಿದೊಡನೆ ಮುಖ ಗಂಟು ಹಾಕೊಂಡು ಎತ್ತಲೋ ನೋಡುತ್ತಿರುವವರಂತೆ ನಟಿಸುವುದು ಅವರಿಗೆ ಪರಿಪಾಠವಾಗಿತ್ತು. ಶ್ಯಾಮಲ ವಿಚಾರವಾದಿಗಳ ಪರವಾಗಿ ಪ್ರಶ್ನೆ ಕೇಳಿ ಪಕ್ಕದಲ್ಲಿದ್ದ ಮುತ್ತೈದೆಯ ಕೈಯಲ್ಲಿ ಉಗಿಸ್ಕೊಂಡ ಸಂಗತಿ ಕಾಲೇಜಿನ ಹುಡುಗಿಯರ ಗುಂಪಿನಲ್ಲಿ ವಾದ ವಿವಾದವನ್ನು ಇಳಿಸ್ತು. ಕೆಲವು ಹುಡುಗಿರು ದೇವರನ್ನು ನಂಬದವರನ್ನು ನಂಬಕೂಡದು, ಅವರಿಗೆ ಯಾರ ಹೆದರಿಕೆಯೂ ಇರುವುದಿಲ್ಲ, ಅವರು ಪ್ರೀತಿಸಲು ಮದುವೆಯಾಗಲು ಅನರ್ಹರು, ಅವರು ಹುಡುಗಿಯರನ್ನ ದುರುಪಯೋಗಪಡಿಸಿಕೊಂಡು ಹಾಳು ಮಾಡಲು ಹೇಸದವರು ಎಂದು ವಾದಿಸುತ್ತಿದ್ದರು. ಶ್ಯಾಮಲನ ನಡೆನುಡಿಗೆ ಮೊದಲು ಗಾಬರಿಯಾಗಿದ್ದ ಜಯಂತಿ ಹಾಗೂ ಇನ್ನೂ ಹಲವು ಹುಡುಗಿಯರು ಧೈರ್ಯ ತಗೊಂಡು ವಾದ ಮಾಡತೊಡಗಿದರು. ದೇವರಿದ್ದಾನೋ ಇಲ್ಲವೋ ಅಂತ ವಿಚಾರ ಮಾಡಿದರೆ ಏನು ತಪ್ಪು ಎಂದು ವಾದಿಸುತ್ತಾ ದೇವರನ್ನು ನಂಬಿದ ಆಸ್ತಿಕರನೇಕರು ಎಷ್ಟೊಂದು ಕ್ರೂರಿಗಳು, ಅನೀತಿವಂತರು ಆಗಿದ್ದಾರೆಂದು ಅನೇಕ ಉದಾಹರಣೆಗಳನ್ನ ಕೊಡತೊಡಗಿದರು. ಆಗೆಲ್ಲ ಜಯಂತಿಯ ಮನದೊಳಗೆ ದೈವಭಕ್ತನೂ ಉದ್ಭವ ವೆಂಕಟೇಶ್ವರ ಗುಂಪಿನ ಮುಂದಾಳುವೂ ಆದ ತನ್ನ ತಂದೆಯೇ ಉದಾಹರಣೆಯಾಗಿ ಗೋಚರಿಸಿದ್ದು. ಆದರೆ ಏಕೋ ಹುಡುಗಿಯರು ವಾದ ವಿವಾದದಲ್ಲಿ ದೇವರ ಅಸ್ತಿತ್ವದ ವಿಷಯ ಮರ್ತೇ ಬಿಟ್ರು. ವಿಚಾರವಾದಿ ಧೂರ್ತರ ಗುಂಪನ್ನು ಪ್ರೀತಿಸುವವರು ಮತ್ತು ಪ್ರೀತಿಸದವರು ಎಂಬ ಎರಡೇ ಗುಂಪುಗಳಾಗಿ ರೂಪುಗೊಂಡು ವಿಚಾರವಾದಿಗಳ ಪರವಾಗಿದ್ದ ಹುಡುಗಿಯರೆಲ್ಲ ಒಬ್ಬೊಬ್ಬ ವಿಚಾರವಾದಿ ಹುಡುಗನನ್ನ ಗಂಟು ಹಾಕಿ ಅವನೇ ಇವಳ ಪ್ರೇಮಿ ಎಂದು ಮಿಕ್ಕ ಹುಡುಗಿಯರು ಚುಡಾಯಿಸತೊಡಗಿದರು.
ದೇವರಿದ್ದಾನೋ ಇಲ್ವೋ ಎಂದು ವಾದ ಆರಂಭಿಸಿದ ಹುಡುಗಿಯರಿಗೆ ವಾದ ಮುಗಿಯುವಷ್ಟರಲ್ಲಿ ಹೇಗೆ ಒಬ್ಬೊಬ್ಬ ಹುಡುಗ ಗಂಟು ಬಿದ್ದಿದ್ದು ಎಂದು ಅರ್ಥವಾಗಲಿಲ್ಲ. ತಮಗೆ ವಿಪರೀತ ಅವಮಾನವಾಯಿತೆಂದು ನಟಿಸುತ್ತಾ ಒಳಗೊಳಗೇ ತಮಗೆ ಸಿಕ್ಕಿರುವ ಪ್ರೇಮಿ ಇತರರಿಗಿಂತ ಮೇಲೋ ಕೀಳೋ ಎಂದು ಸಾದೃಶ್ಯ ವಿಮರ್ಶೆ ಮಾಡುತ್ತಾ ತಲೆ ಬಗ್ಗಿಸ್ಕೊಂಡು ಒಬ್ಬರ ಸಂಧಿಯಲ್ಲಿ ಇನ್ನೊಬ್ಬರು ನುಸಿಯುತ್ತಾ ಕುರಿಗಳಂತೆ ಕ್ಲಾಸ್ಗೆ ಹೋದ್ರು. ನೋಡುವವರಿಗೆ ಇದೊಂದು ಕ್ಷುಲ್ಲಕ ಚೆಲ್ಲಾಟದಂತೆ ಕಂಡರೂ ಜಯಂತಿಯ ಜೀವನದ ಮಾನಸಿಕ ವಿಕಾಸದಲ್ಲಿ ಇನ್ನೊಂದು ಹಂತದ ಆರಂಭವಾಗಿತ್ತು. ಹುಡುಗಿಯರಿಗೆ ಚುಡಾಯಿಸಲಾದರೂ ಇನ್ನೊಬ್ಬ ಬಾಯ್ ಫ್ರೆಂಡ್ ದೊರೆತಿದ್ದು ತಾನು ಸುಂದರಿ ಎಂಬ ಆತ್ಮವಿಶ್ವಾಸವನ್ನು ಅವಳಲ್ಲಿ ತಂದಿತ್ತು. ಅವಳು ಚುಡಾಯಿಸಲು ಆ ಪಟಿಂಗರಲ್ಲಿ ತನಗೆ ಯಾವನು ಪ್ರೇಮಿಯಾಗಿ ದೊರೆತನೆಂದು ಯೋಚಿಸಲೇ ಇಲ್ಲ. ಅವರಲ್ಲಿ ಯಾರೂ ಪ್ರೀತಿಸಲು ಅರ್ಹರೆಂದು ಅವಳಿಗೆ ದೃಢನಂಬಿಕೆ ಇತ್ತು. ಅವಳ ಕಣ್ಣುಗಳು ಮತ್ತಿತರೆ ಪಂಚೇಂದ್ರಿಯಗಳು ಯಾವ ರೀತಿ ಅವಳ ಯೌವನದ ಅಜ್ಞಾನುಸಾರ ಇದ್ದುವೆಂದರೆ ಅವಳು ಇಚ್ಛಿಸಿ ನೋಡಿದವನಲ್ಲಿ ತಾನು ಕಲ್ಪಿಸುವ ರೂಪ, ವರ್ತನೆ, ನಡವಳಿಕೆಗಳನ್ನು ಕಾಣಿಸಲು ತಲೆಬಾಗಿ ನಿಂತಿದ್ವು. ತಟಕ್ಕನೆ ಆಸ್ಫುಟನೆಯಂತೆ ಪ್ರೀತಿ, ಪ್ರೇಮ, ಜೀವನೋತ್ಸಾಹಗಳು ಅವಳಲ್ಲಿ ಸಾಕ್ಷಾತ್ಕಾರಗೊಳ್ಳತೊಡಗಿದವು. ಮನೆಯಲ್ಲಿ ಸದಾ ಪಿರಿಪಿರಿ ಮಾಡುತ್ತಾ ಗಂಡನ ಮೇಲೆ ದೂರುತ್ತಾ ಅವನ ವ್ಯಕ್ತಿತ್ವವನ್ನು ತನ್ನ ಇಚ್ಛೆಯ ಗೋಲಕಕ್ಕೆ ಹೆರಕ ಒಯ್ದು ಅವನಲ್ಲಿ ತಾನು ಏನೇನನ್ನು ಮೆಚ್ಚಿದ್ದಳೋ ಅದನ್ನೇ ನಾಶ ಮಾಡುತ್ತಾ ಇರುವ ತಾಯಿ, ಆಕೆಯ ಕೆನ್ನೆಯನ್ನೆಂದೂ ಕೆಂಪಾಗಿಸಲಾರದ, ಅವಳಲ್ಲಿ ಎಂದೂ ಒಲವನ್ನು ಚಿಮ್ಮಿಸಲಾರದ ಇವಳನ್ನು ಕಟ್ಟಿಕೊಂಡು ತನ್ನ ಜೀವನದಲ್ಲಿ ದೊಡ್ಡ ಮೋಸಕ್ಕೆ ಒಳಗಾದ ಎಂದು ತಿಳಿದಿದ್ದ ಹೆಂಗಸರನ್ನ ಕಂಡ್ರೆ ಕೇವಲ ತೆವಲು ಕಳೆದುಕೊಳ್ಳಲು ಇಳಿಸುವ ತಂದೆ. ಇಬ್ಬರೂ ಹೀಗೆ ಇಡೀ ತಮ್ಮ ಮುಂದಿನ ಜೀವಿತ ಕಾಲವನ್ನು ಕಳೆಯಲು ತಯಾರಿದ್ದಾರೆ. ಜಯಂತಿಗೆ ತನ್ನ ತಂದೆ ತಾಯಿಗಳ ಹಿಂದಿನ ಹಗರಣಗಳೆಲ್ಲ ಹೊಸ ನೆನಪುಗಳಾಗಿ ಮನಪಟಲದ ಮೇಲೆ ಜಾಜ್ವಾಲಮನವಾಗಿ ಮೂಡಿದವು. ಇವರೂ ನನ್ನಂತೆಯೇ ಎಂದಾದರೂ ಇದ್ದರೆ ಎಂದು ಅಚ್ಚರಿಪಟ್ಲು. ಆಗಲೇ ಅವಳಿಗೆ ಯಾರು ಯಾರೋ ಗೋಸಾಯಿಗಳ ಗುಂಪಿನ ಜೊತೆ ಓಡಿ ಹೋಗಿ ಪೇಟೆ ಸೇರಿಕೊಂಡ ಹುಡುಗಿಯರ ಅನೇಕರು ಜ್ಞಾಪಕಕ್ಕೆ ಬಂದರು. ಮುದಿಯಾದ ಸಂಸ್ಕೃತಿಯ ಕೆಸರೂರಿನ ಮನೊಳಗಡಿನ ಎಳೆಯರ ತುಂಬಲವಿರಬಹುದು ಇದು. ವಿವೇಚನೆಗಳನ್ನು ಎಳೆಯ ಜೀವಗಳಿಗೆ ಧಾರೆ ಎರೆದು ಅದರೊಂದಿಗೆ ಅವರು ವಿಕಾಸಗೊಳ್ಳಲನುವು ಮಾಡಿಕೊಳ್ಳುವುದರ ಬದಲು ಶಾಸ್ತ್ರ, ಆಚಾರದ ನೀತಿ ನಿಯಮಗಳ ಅದೃಶ್ಯ ಜಾಲದಲ್ಲಿ ಅವರನ್ನು ಸಿಲುಕಿಸಿ ಅದಕ್ಕೆ ಅವರು ವಿಧೇಯರಾಗಿರುವಂತೆ ಮಾಡಲು ತಾವೂ ಅದನ್ನು ನಂಬಿ ತಮ್ಮ ತಾರುಣ್ಯವನ್ನು ಹಾಳು ಮಾಡಿಕೊಂಡು ಮುದುಗರೆಲ್ಲ ಎಳೆ ಹೃದಯದ ಹೊಕ್ಕು ಪರಕಾಯ ಪ್ರವೇಶ ಮಾಡಲು ಹವಳಣಿಸುತ್ತಾ ಕೆಸರೂರನ್ನ ಒಂದು ಬೆಂತರ ಲೋಕ ಮಾಡಿದ್ರು. ಮೇಲೆ ಏನೂ ಸಂಭವಿಸದಂತೆ ನಟಿಸುತ್ತಾ ಬಸ್ಸು ಕಾಯುವವರು ಬಸ್ ಕಾಯುತ್ತಿದ್ರು, ಕಾರ ಕಡೆಯುವವರು ಕಾರ ಕಡೆಯುತ್ತಿದ್ರು, ಗದ್ದೆ ಉಳುತ್ತಾ ಮಳೆ ಬರಲಿಲ್ಲವೆಂದು ಗೊಣಗುವವರು ಗೊಣಗುತ್ತಾ ಇದ್ರು. ಆದರೆ ಜ್ವಾಲಾಮುಖಿಯೊಂದು ಒಳಗೆ ಭಯಂಕರ ಒತ್ತಡ ನಿರ್ಮಿಸುತ್ತಿತ್ತು. ಗೋಸಾಯಿ ತಾನಾಜಿಯು ಅವನ ಹೆಂಡತಿ ಎನ್ನುವಳೊಬ್ಬನೊಡನೆ ಕೃಷ್ಣೇಗೌಡನನ್ನ ಯಾವುದೋ ಕಾರಣಕ್ಕೆ ನೋಡಲು ಬಂದ. ಅವನ ಹೆಂಡತಿ ಕೃಷ್ಣೇಗೌಡನನ್ನು ನೋಡಿದವಳೆ ಶಕುನ ಹೇಳುವವಳಂತೆ, ನಿನಗೆ ಯಾರೋ ಮಾಟ ಮಾಡಿದ್ದಾರೆ, ನಿನ್ನ ತೋಟಕ್ಕೆ ಮಾಟ ಮಾಡಿದ್ದಾರೆ, ನಿನ್ನ ಮನೆಗೆ ಮಾಟ ಮಾಡಿದ್ದಾರೆ, ನಾ ಹೇಳ್ದಂಗೆ ಕೇಳು, ನನ್ನ ನಂಬು, ಗಂಡಾಂತರದಿಂದ ನೀನು ಪಾರು ಮಾಡ್ತೀನಿ ಎಂದು ರಾಗವಾಗಿ ಹೂಳಿಟ್ಲು. ಆತಂಕದಲ್ಲಿ ನರಳುತ್ತಿದ್ದ ಕೃಷ್ಣಪ್ಪ ಅದಕ್ಕೂ ತಲೆ ಆಡಿಸ್ದ. ಆಚಾರ್ಯನ ಸಲಹೆ ಕೇಳ್ದ. ಆಚಾರ್ಯೆ, ಇದ್ರೂ ಇರಬಹುದು, ಪ್ರಯತ್ನಿಸಿ ನೋಡೋದ್ರಲ್ಲಿ ತಪ್ಪು ಅಂದ. ಸರಿ, ಈ ಗೋಸಾಯಿ ಮನೆಗೆ ಮಾಡಿರೋ ಮಾಟ ತೆಗೆಯುವುದಕ್ಕೆ ಆಗಮಿಸುತ್ತಾಳೆಂದು ಕೃಷ್ಣಪ್ಪನ ಹೆಂಡತಿ ಸೀತಮ್ಮನಿಗೆ ಗೊತ್ತಾಯಿತು. ಅವಳಿಗೆ ಸೈರಣೆ ಮೀರಿತು. ಆ ಗೋಸಾಯಿ ಏನಾದರೂ ಮನೆ ಒಳಗಡೆ ಕಾಲಿಟ್ರೆ ಅವಳು ಕಾಲು ಕಡ್ದೇ ಹಾಕ್ತೀನಿ ಅಂತ ಹಬ್ಬರಿಸಿದ್ಲು. ನೀನು ಕಾಲು ಕಡಿತಿರ್ಬೇಕಾದ್ರೆ ನಾವಿಲ್ಲಿ ಕೂತ್ಕೊಂಡು ನೋಡ್ತೀವಿ ಅಂತ ಮಾಡಿದ್ಯಾ? ದೈದ ಕಾಟ, ರಣ ತಿರುಗ್ತಿದೆ ಅಂತ ನಾಯಿ ಬೊಗಳ್ದಂಗೆ ಕೂಗಾಡ್ತೀಯಾ? ಮಾಟ ಮಾಡಿದಾರಂತೆ ತೆಗಿತೀನಿ ಅಂತ ಇವಳನ್ನ ಕರ್ಕೊಂಡು ಬಂದ್ರೆ ಕಾಲು ಕಡಿತಾಳಂತೆ. ಊರ್ ಹೆಂಗಸ್ರೆಲ್ಲ ರಂಡೇರು, ಇವಳೊಬ್ಳು ಮಾತ್ರ ಪತಿವ್ರತೆ. ಮುಚ್ಕೊಂಡು ಕೂತ್ಕೋ, ನಿನ್ನ ವಿಚಾರ ನಂಗೂ ಗೊತ್ತು ಎಂದು ಕೃಷ್ಣಪ್ಪ ಅವಳ ಮೇಲೆ ಕೆಂಡ ಕಾರ್ದ. ಸೀತಮ್ಮ ಅಳುತ್ತಾ ಅಡಿಗೆ ಮನೆಗೆ ಹೋಗಿ ಬಾಗಿಲ ಮರೆಯಲ್ಲಿ ನಿಂತು ಚಿಂತಿಸಿದ್ಲು. ಮನೆಗೆ ಬರಲಿರುವ ಗೋಸಾಹಿತಿಯ ವಿಷಯ ತಿಳಿದೊಡನೆ ಅವಳಿಗೆ ಇಡೀ ದೇವದ ಕಾಟ ಒಂದು ಪೂರ್ವ ನಿಯೋಜಿತ ನಾಟಕವಾಗಿ ಕಂಡಿತು. ಕೃಷ್ಣೇಗೌಡನೇ ತನ್ನ ಆದರದ ಸಲುವಾಗಿಯೇ ಗೋಸಾಯಿಯರಿಗೆ ಕಲ್ಲೆಸೆಯಲು ಹೇಳಿ ಕಾವಲು ಕಾಯುವಂತೆ ರಾತ್ರಿಯೆಲ್ಲ ಮನೆಯಾಚೆ ಕಳೆಯಲು ಮಾಡಿಕೊಂಡಿರುವ ಏರ್ಪಾಡೆಂದು ಅವಳಿಗೆ ಸ್ಪಷ್ಟವಾಗಿ ಅನ್ನಿಸತೊಡಗಿತು. ಇಲ್ಲ ಅವಳಿರ್ಬೇಕು ಮನೆಯೊಳಗೆ, ಇಲ್ಲ ನಾನಿರ್ಬೇಕು. ಅವಳು ಬಂದ್ರೆ ನಾನು ಈ ಮನೆ ಬಿಟ್ಟು ತವ್ರ ಮನೆಗೆ ಹೋಗ್ಬಿಡ್ತೀನಿ, ಇಲ್ಲ ಯಾವುದಾದ್ರೂ ಹಾಳು ಬಾವಿಗೆ ಹಾರ್ಕೋತೀನಿ. ಆ ಸೂಳೆ ಮುಂಡೆರೇ ನಿಮಗೆ ಮದ್ದು ಹಾಕಿ ಹೇಳ್ದಂಗೆ ಕೇಳೋ ಹಾಗೆ ಮಾಡಿದ್ದಾರೆ, ಅವಳ ಜೊತೆನೇ ಸಂಸಾರ ನಡೆಸಿ ಎಂದು ಅಡುಗೆ ಮನೆಯಿಂದ ಸೀತಮ್ಮ ಗಟ್ಟಿಯಾಗಿ ಕೂಗಾಟ ಆರಂಭಿಸಿದ್ಲು.
ಗೌಡ್ರ ಹತ್ರ ಏತಕ್ಕೋ ಮಾತಿಗೆಂದು ಬಂದಿದ್ದ ಮಾಯ್ಲ ಗಲಾಟೆ ಕೇಳಿ ಗಾಬರಿ ಬಿದ್ದು ಒಳಗ್ ಬಂದು ಇಬ್ಬರ ನಡುವೆ ಸಂಧಾನ ಮಾಡಿ ಅವಳು ಮನೆ ಒಳಗೆ ಬರದೆ ಹೊರಗೆ ತನ್ನ ಕೆಲಸ ಮಾಡಿ ಹಾಗೆ ಹೋಗುವಂತೆ ಏರ್ಪಾಡು ಮಾಡುತ್ತೇನೆಂದು ಸದ್ಯಕ್ಕೆ ದೆವ್ವದ ಕಾಟ ಒಂದು ಕಳೀಲಿ, ಕೆಲ್ಸಕ್ಕೆ ಬರೋದಕ್ಕೆ ಆಳುಗಳು ಹೆದರ್ತಿದ್ದಾರೆ ಎಂದು ಸೀತಮ್ಮನ ಬಳಿ ಅಂಗಲಾಚಿ ಒಪ್ಪಿಸ್ದ. ಅಷ್ಟು ಹೊತ್ತಿಗೆ ಸರಿಯಾಗಿ ಯಾರೂ ಇರದ ಅಡಿಗೆ ಮನೆಯೊಳಗೆ ದಡ 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 ಪಾತ್ರೆಗಳು ಉರುಳಿದು ಸದ್ದಾಗಿ ಅನ್ನದ ಕೈ ಒಂದು ಹಾರಿ ಒಂದು ಆಚೆಗೆ ಬಿತ್ತು. ಮನೆಯವರು, ಮೇಸ್ತ್ರಿ ಎಲ್ಲ ಮಾತು ನಿಲ್ಲಿಸಿ ಅತಿಮಾನುಷ ದೃಶ್ಯವೆಂಬಂತೆ ಇದನ್ನ ಕಣ್ಣು ಮುಚ್ಚದೆ ನೋಡಿದ್ರು. ಯಾರಿದ್ದಾರೆ ಅಡಿಗೆ ಮನೆ ಒಳಗಡೆ? ಯಾರೂ ಇಲ್ಲ. ಕೃಷ್ಣಪ್ಪನ ಪ್ರಶ್ನೆಗೆ ಸೀತಮ್ಮ ಉತ್ತರಿಸಿದ್ಲು. ಮತ್ತೆ ಎಂದ ಕೃಷ್ಣಪ್ಪ. ಕೃಷ್ಣಪ್ಪನಿಗೆ ಆಚಾರಿ ಹೇಳಿದ್ದು ನೆನಪಿಗೆ ಬಂತು. ದೆವ್ವದ ಕಾಟ ಅಂತ ಉದಾಸೀನ ಮಾಡಿದ್ರೆ ಆಮೇಲೆ ಪಾತ್ರೆ ಪರಡಿಗಳು ಮನೆಯೊಳಗೆ ಹಾರಾಡತೊಡಗುತ್ತವೆ ಎಂದಿದ್ದ ಆಚಾರಿ. ಸರಿ, ದೆವ್ವದ ಕಾಟದ 2ನೇ ಹಂತ ಆರಂಭವಾಯಿತು ಎಂದು ಅಂದುಕೊಂಡ ಕೃಷ್ಣಪ್ಪ ಗೌಡ. 3ನೇ ಹಂತ ಅನ್ನದಲ್ಲಿ ಪಾಯ್ಕಾನೆ ಯೋಚಿಸುತ್ತಾ ದಿಗಿಲಿನ ಜೊತೆಗೆ ಸೀತಮ್ಮನ ಮೇಲೆ ರೋಷವೂ ಮಿಗಿಲಾಯಿತು. ಜಯಂತಿ ಮಾತಾಡದೆ ನಿಂತು ನೋಡ್ತಾ ಇದ್ಲು.